ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಜಿಕೆವಿಕೆಯಲ್ಲಿ ಅವೈಜ್ಞಾನಿಕವಾಗಿ ಪುಷ್ಪ ಹರಾಜು ಕೇಂದ್ರ ಆರಂಭಿಸುವ ಹುನ್ನಾರ, ಸಾರ್ವಜನಿಕರಿಂದ ಭಾರೀ ವಿರೋಧ. ಇಂಡಸ್ಟ್ರಿ ಮೀಟ್ ಆಯೋಜಿಸಿದ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ. ಲಾಭದತ್ತ ಮುಖ ಮಾಡಿದ ಕುಕ್ಕುಟೋದ್ಯಮ, ನಿರಾಳವಾದ ರೈತರು. ನೇಪಾಳ ಮತ್ತು ಬಾಂಗ್ಲಾದೇಶದ ಮಾರ್ಗವಾಗಿಯೂ ಸಹ ಅಗ್ಗವಾದ ಅಡುಗೆ ಎಣ್ಣೆ ಬರಬಹುದು ಎಂದ ಇವೋಪ. ಡಿಸೆಂಬರ್ 20ಕ್ಕೆ ಕೇರಳದ ವೈನಾಡಿನಲ್ಲಿ ನಡೆಯಲಿರುವ ವಿಶ್ವ ಜಾನುವಾರು ಸಮ್ಮೇಳನ. ದೇಶದಲ್ಲಿ ಹೆಚ್ಚಾಗುತ್ತಿದೆ ಸಿರಿಧಾನ್ಯಗಳ ಸೇವನೆ, ಅತಿ ಹೆಚ್ಚು ಸಿರಿಧಾನ್ಯ ಬಳಸುವ ರಾಜ್ಯವಾಗಿ ಹೊರಹೊಮ್ಮಿದ ಮಹಾರಾಷ್ಟ್ರ. ಇದೀಗ ವಾರ್ತೆಗಳ ವಿವರ. ಜಿಕೆವಿಕೆಯಲ್ಲಿ ಅವೈಜ್ಞಾನಿಕವಾಗಿ ಪುಷ್ಪ ಹರಾಜು ಕೇಂದ್ರ ಆರಂಭಿಸುವ ಹುನ್ನಾರ, ಸಾರ್ವಜನಿಕರಿಂದ ಭಾರೀ ವಿರೋಧ. ಬೆಂಗಳೂರಿನ ತೋಟಗಾರಿಕೆ ಮಹಾವಿದ್ಯಾಲಯ ಕ್ಯಾಂಪಸ್ನಲ್ಲಿ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರ ನಿರ್ಮಿಸಲು ಆದೇಶ ಹೊರಡಿಸಲಾಗಿದೆ. ತೋಟಗಾರಿಕೆ ಇಲಾಖೆ ಹೊರಡಿಸಿರುವ ಈ ಆದೇಶದಂತೆ ಜಿಕೆವಿಕೆ ಆವರಣದ ಪಶ್ಚಿಮ ತುದಿಯಲ್ಲಿರುವ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದ ಪಕ್ಕದಲ್ಲಿ 5 ಎಕರೆ ಪ್ರದೇಶವನ್ನು 99 ವರ್ಷಗಳ ಭೋಗ್ಯಕ್ಕೆ ನೀಡಲು ನಿರ್ಧರಿಸಲಾಗಿದೆ. ಪುಷ್ಪ ಹರಾಜು ಕೇಂದ್ರ ಬೆಂಗಳೂರಿಗೆ ಅವಶ್ಯವಿದ್ದರೂ ಅದನ್ನು ನಿರ್ಮಿಸಲು ಆಯ್ದುಕೊಂಡಿರುವ ಸ್ಥಳ ಮಾತ್ರ ಅವೈಜ್ಞಾನಿಕ ಎಂಬುದು ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ. ಉದ್ದೇಶಿತ ಯೋಜನಾ ಪ್ರದೇಶದಲ್ಲಿ ವಿವಿಧ ಜಾತಿಯ 100 ಗಿಡಮರಗಳನ್ನು ಬೆಳೆಸಿ ಉಳಿಸಿಕೊಂಡು ಬರಲಾಗಿದೆ. ಗೋಡಂಬಿ, ಮಾವು, ಹಲಸು, ತೆಂಗು ಮುಂತಾದ ಬೆಳೆಗಳ ಸಂಶೋಧನೆ ಹಾಗೂ ತಳಿ ಅಭಿವೃದ್ಧಿ ತಾಕು ಇಲ್ಲಿದೆ. ಆದೇಶದಲ್ಲಿ ಗಿಡಮರಗಳನ್ನು ಕಟಾವು ಮಾಡದಂತೆ ನಮೂದಿಸಿದ್ದರೂ ಕಟಾವು ಮಾಡದೆ ಹರಾಜು ಕೇಂದ್ರ ನಿರ್ಮಿಸುವುದು ಸಾಧ್ಯವಿಲ್ಲ. ಬೆಂಗಳೂರಿನ ಶ್ವಾಸಕೋಶವಾದ ಜಿಕೆವಿಕೆ ಆವರಣದಲ್ಲಿ ಈಗಾಗಲೇ ವಿವಿಧ ಉದ್ದೇಶಗಳಿಗಾಗಿ 100 ಎಕರೆ ಭೂಮಿ ಬಳಸಲಾಗಿದ್ದು, ಈ ಕೇಂದ್ರದಿಂದ ಪರಿಸರಕ್ಕೆ ಇನ್ನಷ್ಟು ಹಾನಿ ಉಂಟಾಗಲಿದೆ. ಮಾಹಿತಿ ಪ್ರಕಾರ ಪ್ರಸ್ತುತ 5 ಎಕರೆ ಪ್ರದೇಶದಲ್ಲಿ 200ಕ್ಕೂ ಹೆಚ್ಚು ಹರಾಜು ಮಳಿಗೆಗಳನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ. ಇದುವೇ ಅವೈಜ್ಞಾನಿಕ. ಕೇಂದ್ರಕ್ಕೆ ಆಗಮಿಸುವ ಭಾರೀ ಪ್ರಮಾಣದ ವಾಹನಗಳ ನಿಲುಗಡೆ, ಮೂಲಸೌಕರ್ಯ ಒದಗಿಸಲು ಜಾಗ ಎಲ್ಲಿ ಎಂಬುದು ಆದೇಶದಲ್ಲಿ ಸ್ಪಷ್ಟವಾಗಿಲ್ಲ. ಯಾವುದೇ ಹೆದ್ದಾರಿಗೆ ಸಮೀಪದಲ್ಲಿ ಇಲ್ಲದೆ ನಗರ ಪ್ರದೇಶದ ಒಳಭಾಗದಲ್ಲಿ ಹರಾಜು ಕೇಂದ್ರ ನಿರ್ಮಿಸುವುದರಿಂದ ರೈತರಿಗೂ ವ್ಯಾಪಾರಿಗಳು ಪೂರೈಕೆ ಹಾಗೂ ಸಾಗಾಣಿಕೆ ಮಾಡುವುದಕ್ಕೆ ಭಾರೀ ಅನಾನುಕೂಲ ಉಂಟಾಗುತ್ತದೆ. ಕೇಂದ್ರ ಸಂಪರ್ಕಿಸಲು ವಿವಿಧ ಕಡೆಗಳಿಂದ ರಸ್ತೆ ಸಂಪರ್ಕ ಇಲ್ಲ. ಪಶ್ಚಿಮ ದಿಕ್ಕಿನಲ್ಲಿ ಜಿಕೆವಿಕೆ ಡಬಲ್ ರೋಡ್ ಮಾತ್ರ ಇದ್ದು, ಈಗಾಗಲೇ ಅಧಿಕ ಟ್ರಾಫಿಕ್ ಇರುವ ಈ ರಸ್ತೆಯ ಧಾರಣ ಶಕ್ತಿಯನ್ನು ಅಧ್ಯಯನ ಮಾಡದೆ ಹರಾಜು ಕೇಂದ್ರ ನಿರ್ಮಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ವಿದ್ಯಾರಣ್ಯಪುರ ವಸತಿ ಪ್ರದೇಶದ ಸನಿಹವೇ ಉದ್ದೇಶಿತ ಹರಾಜು ಕೇಂದ್ರ ನಿರ್ಮಾಣವಾದರೆ ವಾಣಿಜ್ಯ ಚಟುವಟಿಕೆ ಹೆಚ್ಚಿ ಬಡಾವಣೆಯ ಜನಜೀವನ ಅಸ್ತವ್ಯಸ್ತವಾಗುತ್ತದೆ. ಈಗಾಗಲೇ ವಾಹನ ದಟ್ಟಣೆಯಿಂದ ನಲಗುತ್ತಿರುವ ಯಲಹಂಕ ಪ್ರದೇಶದ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಲಿದೆ. ಈ ಬಗ್ಗೆ ತಜ್ಞರ ಅಭಿಪ್ರಾಯ ಪಡೆದು ಉದ್ದೇಶಿತ ಪುಷ್ಪ ಹರಾಜು ಕೇಂದ್ರವನ್ನು ಬೇರೆ ಅನುಕೂಲಕರ ಪ್ರದೇಶದಲ್ಲಿ ನಿರ್ಮಿಸುವುದು ಸೂಕ್ತ ಎಂದು ಸಾರ್ವಜನಿಕರು ತೋಟಗಾರಿಕೆ ಇಲಾಖೆಯನ್ನು ಕೋರಿಕೊಂಡಿದ್ದಾರೆ. ಇಂಡಸ್ಟ್ರಿ ಮೀಟ್ ಆಯೋಜಿಸಿದ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ. ಬೆಂಗಳೂರಿನ ಹೇಸರಘಟ್ಟದಲ್ಲಿರುವ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಗುರುವಾರ 2ನೇ ಇಂಡಸ್ಟ್ರಿ ಮೀಟ್ ಆಯೋಜಿಸಿದ್ದು, ಹಲವಾರು ಹೊಸ ತಂತ್ರಜ್ಞಾನಗಳನ್ನು, ನೂತನ ತಾಂತ್ರಿಕತೆಗಳನ್ನು ರೈತರಿಗೆ ಮತ್ತು ಕೈಗಾರಿಕಾ ಉದ್ಯಮಿಗಳಿಗಾಗಿ ಪ್ರದರ್ಶನದಲ್ಲಿಡಲಾಗಿತ್ತು. ಅದಲ್ಲದೆ ಈ ಇಂಡಸ್ಟ್ರಿ ಮೇಳದಲ್ಲಿ ಮೆಣಸಿನಕಾಯಿ, ಬೆಂಡೆಕಾಯಿ ಮುಂತಾದ ತರಕಾರಿಗಳ ಹೊಸ ಆಧುನಿಕ ಪ್ಯಾಕಿಂಗ್ ತಯಾರಿಸಲು IIHR ಪುಣೆಯ ಮಹಾರಾಷ್ಟ್ರ ಅಗ್ರಿ ಬಿಸ್ನೆಸ್ ನೆಟ್ವರ್ಕಿಂಗ್ ಸೊಸೈಟಿ ಮ್ಯಾಗ್ನೆಟ್ ಅವರ ಜೊತೆಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ. ಈ ಇಂಡಸ್ಟ್ರಿ ಮೇಳದಲ್ಲಿ ಹಲಸಿನ ಹಣ್ಣಿನ ಬೀಜದಿಂದ ಚಾಕ್ಲೇಟ್ ಮಾಡುವ ತಂತ್ರಜ್ಞಾನ, ಬೆಂಡೆಕಾಯಿ ಮತ್ತು ಚೆಂಡು ಹೂವಿನ ನೂತನ ತಳಿಗಳ ಬಿಡುಗಡೆ ಮುಂತಾದ ಹೊಸ ತಾಂತ್ರಿಕತೆಗಳನ್ನು ಈ ಇಂಡಸ್ಟ್ರಿ ಮೇಳದಲ್ಲಿ ಪರಿಚಯಿಸಲಾಯಿತು. 1 ದಿನಗಳ ಕಾಲ ನಡೆದ ಈ ಇಂಡಸ್ಟ್ರಿ ಮೇಳದಲ್ಲಿ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು, ಯುವಕರು, ವಿದ್ಯಾರ್ಥಿಗಳು, ರೈತರು ಮತ್ತು ಉದ್ಯಮಶೀಲರು ಭಾಗಿಯಾಗಿ ಮೇಳದಲ್ಲಿ ಪ್ರದರ್ಶನಕ್ಕಿಡಲಾಗಿದ್ದ ಹೊಸ ತಾಂತ್ರಿಕತೆಗಳ ಬಗ್ಗೆ, ನೂತನ ತಳಿಗಳ ಬಗ್ಗೆ ತಿಳಿದುಕೊಂಡರು. ಲಾಭದತ್ತ ಮುಖ ಮಾಡಿದ ಕುಕ್ಕುಟೋದ್ಯಮ, ನಿರಾಳವಾದ ರೈತರು.
ಕರೋನಾ ಸಮಯದ ನಂತರ ಬಹು ನಷ್ಟ ಅನುಭವಿಸಿದ್ದ ಕುಕ್ಕುಟೋದ್ಯಮ ಇತ್ತೀಚೆಗೆ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಿದ್ದು, ಸಾಕಿದ ಕೋಳಿಗೆ ಬೆಲೆ ಇಲ್ಲದೆ ಕಂಗಾಲಾಗಿದ್ದ ರೈತರು ನಿಟ್ಟುಸಿರು ಬಿಡುವಂತಾಗಿದೆ. ಇವತ್ತಿಗೂ ಸಹ ಕೋಳಿಯ ಆಹಾರ ಮತ್ತು ಆರೋಗ್ಯದ ಮೇಲೆ ಸಂಪೂರ್ಣ ಕುಕ್ಕುಟೋದ್ಯಮ ನಿಂತಿದ್ದು, ಈ ಎರಡೂ ವಲಯಗಳಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಯಾಗುವ ಅಗತ್ಯವಿದೆ ಎಂದು ಹಲವಾರು ರೈತರು ಅಭಿಪ್ರಾಯಪಟ್ಟಿದ್ದಾರೆ. ಕೋಳಿಯ ಆಹಾರದಲ್ಲಿ ಪ್ರಮುಖವಾಗಿ ಬಳಕೆಯಾಗುವ ಮೆಕ್ಕೆಜೋಳ ಮತ್ತು ಸೋಯಾಬೀನ್ನ ಇಳುವರಿ ಈ ಬಾರಿ ಹೆಚ್ಚಾಗಿದೆ. ಇದರಿಂದ ಕೋಳಿ ಆಹಾರಕ್ಕೆ ನಿರಂತರವಾಗಿ ಕಡಿಮೆ ಬೆಲೆಗೆ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಪೂರೈಕೆಯಾಗುತ್ತಿದ್ದು, ಕೋಳಿ ಆಹಾರದ ಬೆಲೆ ಕಡಿಮೆ ಆಗುವಂತೆ ನೋಡಿಕೊಂಡಿದೆ. ಇನ್ನು ದೇಶೀಯ ಮಾರುಕಟ್ಟೆಯಲ್ಲೂ ಕೋಳಿ ಮಾಂಸಕ್ಕೆ ಒಳ್ಳೆಯ ಬೆಲೆ ಬಂದು ಅದೇ ಉತ್ತಮ ಬೆಲೆ ಮುಂದುವರೆದಿದ್ದು, ಕುಕ್ಕುಟವನ್ನು ನಂಬಿದ್ದ ರೈತರಿಗೆ ನೆಮ್ಮದಿ ತರಿಸಿದೆ. ಮೆಕ್ಕೆಜೋಳದಿಂದ ಇಥೆನಾಲ್ ತಯಾರಿಸಲಾಗುತ್ತದೆ. ಸೋಯಾಬೀನ್ ವಿದೇಶಕ್ಕೆ ರಫ್ತಾಗುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೋಳಿ ಆಹಾರಕ್ಕೆ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಸಿಗುವುದಿಲ್ಲ ಎನ್ನುವ ಭಯವು ಕುಕ್ಕುಟೋದ್ಯಮದ ರೈತರನ್ನು ಕಾಡಲಾರಂಭಿಸಿದ್ದು, ಇದರ ಕುರಿತು ಅಗತ್ಯ ಕ್ರಮಗಳನ್ನು ಕೈಗೊಂಡು ಕೋಳಿ ಸಾಕಣೆದಾರರ ಹಿತಾಸಕ್ತಿಯನ್ನು ಸರ್ಕಾರ ಕಾಪಾಡಬೇಕು ಎಂದು ರೈತರು ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಜಪ್ತಿಗೆ ತೆಗೆದುಕೊಂಡಿದ್ದ ಹಡಗನ್ನು ಬಿಡುಗಡೆಗೊಳಿಸುವಂತೆ ಆದೇಶ ನೀಡಿದ ಗುಜರಾತ್ ನ್ಯಾಯಾಲಯ. ಬಾಸುಮತಿ ಅಲ್ಲದ ಭತ್ತವನ್ನು ಬಾಸುಮತಿಯ ಹೆಸರಿನಲ್ಲಿ ರಫ್ತು ಮಾಡುತ್ತಿದೆ ಎನ್ನುವ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಎಂಎಐಆರ್ ಕಮಾಡಿಟೀಸ್ ಅವರ ದೂರಿನ ಮೇರೆಗೆ ಗುಜರಾತ್ನ ಉಚ್ಚ ನ್ಯಾಯಾಲಯವು ಎಸ್ಡಬ್ಲ್ಯೂ ಸೌತ್ ವಿಂಡ್ 1 ಹಡಗನ್ನು ಜಪ್ತಿ ಮಾಡಿ ಹಡಗಿನ ಸಿಬ್ಬಂದಿ ಮತ್ತು ಮಾಲೀಕರನ್ನು ಬಂಧಿಸುವಂತೆ ಆದೇಶಿಸಿತ್ತು. ಬಂಧನದ ಆದೇಶದಲ್ಲೇ ಎಂಇಐಆರ್ ಕಂಪನಿಗೆ ನಷ್ಟ ಪರಿಹಾರ ಕೊಟ್ಟರೆ ಹಡಗನ್ನು ಜಪ್ತಿ ಮಾಡುವುದಿಲ್ಲ ಎಂದು ಹೇಳಿದ್ದನ್ನು ನಾವು ವರದಿ ಮಾಡಿದ್ದೆವು. ಇದೀಗ ಎಸ್ಡಬ್ಲ್ಯೂ ಸೌತ್ ವಿಂಡ್ 1 ಹಡಗಿನ ಮಾಲೀಕರು ಎಂಇಐಆರ್ ಕಂಪನಿಗೆ ನಷ್ಟ ಪರಿಹಾರವನ್ನು ಕೊಟ್ಟು ಹಡಗಿನ ಮೇಲೆ ಹೂಡಿದ್ದ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಂಡಿದ್ದು, ಈ ಒಪ್ಪಂದಕ್ಕೆ ಎಂಇಐಆರ್ ಸಹ ಸಮ್ಮತಿಸಿರುವುದಾಗಿ ತಿಳಿದುಬಂದಿದೆ. ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಜಪ್ತಿಗೆ ನೀಡಿದ್ದ ಆದೇಶವನ್ನು ಗುಜರಾತ್ ಉಚ್ಚ ನ್ಯಾಯಾಲಯ ಹಿಂಪಡೆದಿದೆ. ಆದರೆ ಉಳಿದ 2 ಕಂಪನಿಗಳು ಈ ಹಡಗಿನ ಮೇಲೆ ನೀಡಿರುವ ದೂರಿನ ತನಿಖೆ ಇನ್ನೂ ಬಾಕಿ ಇದ್ದು, ಆ ತನಿಖೆ ಇತ್ಯರ್ಥವಾಗುವವರೆಗೂ ಹಡಗು ಗುಜರಾತಿನ ಬಂದರನ್ನು ಬಿಟ್ಟು ಹೋಗದಂತೆ ನ್ಯಾಯಾಲಯ ಹಡಗಿನ ಸಿಬ್ಬಂದಿ ಮತ್ತು ಬಂದರಿನ ಅಧಿಕಾರಿಗಳಿಗೆ ತಿಳಿಸಿದೆ. ಒಟ್ಟಾರೆ ಕಾನೂನು ಬಾಹಿರವಾಗಿ ಬಾಸುಮತಿ ಅಲ್ಲದ ಭತ್ತವನ್ನು ಸಾಗಿಸಲು ನೆರವಾಗುತ್ತಿದ್ದ ಕಾರಣದಿಂದ ಕಳೆದ 2 ತಿಂಗಳಿಂದ ಗುಜರಾತ್ನಲ್ಲೇ ಉಳಿದಿರುವ ಹಡಗಿಗೆ ಸದ್ಯಕ್ಕೆ ಬಿಡುಗಡೆಯ ಭಾಗ್ಯ ಬರುವ ಹಾಗೆ ಕಾಣುತ್ತಿಲ್ಲ. ನೇಪಾಳ ಮತ್ತು ಬಾಂಗ್ಲಾದೇಶದ ಮಾರ್ಗವಾಗಿಯೂ ಸಹ ಅಗ್ಗವಾದ ಅಡುಗೆ ಎಣ್ಣೆ ಬರಬಹುದು ಎಂದ ಐಒಪ. ಭಾರತ ಸರ್ಕಾರ ಇಲ್ಲಿನ ಎಣ್ಣೆಕಾಳು ಬೆಳೆಗಾರರ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿಕೊಂಡು ಅಡುಗೆ ಎಣ್ಣೆಯ ಆಮದು ಸುಂಕವನ್ನು ಹೆಚ್ಚಿಸಿತ್ತು. ಇದರಿಂದ ಭಾರತದ ರೈತರು ಬೆಳೆದ ಎಣ್ಣೆಕಾಳು ಬೆಳೆಗಳಿಗೆ ಉತ್ತಮ ಬೇಡಿಕೆ ಬರುತ್ತದೆ ಎನ್ನುವ ಲೆಕ್ಕಾಚಾರ ಕೇಂದ್ರ ಸರ್ಕಾರದ್ದಾಗಿತ್ತು ಎನ್ನುವುದನ್ನು ನಾವು ಈಗಾಗಲೇ ವರದಿ ಮಾಡಿದ್ದೆವು.
ಆದರೆ ರೈತರ ಒಳಿತಿಗಾಗಿ ಮಾಡಿದ ಈ ಎಲ್ಲ ಕೆಲಸಗಳನ್ನು ಹಾಳು ಮಾಡುವ ಸಂಭವವಿದ್ದು, ಕಡಿಮೆ ದರದಲ್ಲಿ ಕಚ್ಚಾ ಮತ್ತು ಸಂಸ್ಕರಿಸಿದ ಅಡುಗೆ ಎಣ್ಣೆಗಳು ಬಾಂಗ್ಲಾದೇಶ ಮತ್ತು ನೇಪಾಳದ ಮಾರ್ಗವಾಗಿ ಭಾರತಕ್ಕೆ ಆಮದಾಗಬಹುದು ಎಂದು ಐಒಪಾ ಇಂಡಿಯನ್ ವೆಜಿಟೇಬಲ್ ಆಯಿಲ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಸರ್ಕಾರವನ್ನು ಎಚ್ಚರಿಸಿದೆ. ನೇಪಾಳ ಮತ್ತು ಬಾಂಗ್ಲಾದೇಶಗಳು ಆಗ್ನೇಯ ಏಷಿಯಾದ ರಾಷ್ಟ್ರಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಹೊಂದಿವೆ. ಅಂದರೆ ಆ ದೇಶಗಳು ಯಾವುದೇ ಆಮದು ಶುಲ್ಕವಿಲ್ಲದೆ ಕಚ್ಚಾ ಅಡುಗೆ ತೈಲವನ್ನು ಆಮದು ಮಾಡಿಕೊಳ್ಳಬಹುದಾಗಿದೆ. ಐಒಪಾ ಪ್ರಕಾರ ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಎಣ್ಣೆಯನ್ನು ಸಂಸ್ಕರಿಸಿ ಅದನ್ನು ಭಾರತಕ್ಕೆ ತರುವುದು ಬಹು ಅಗ್ಗವಾಗಲಿದೆ. ಅಕಸ್ಮಾತ್ ಈ ರೀತಿ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಸಂಸ್ಕರಿಸಿದ ಎಣ್ಣೆಯನ್ನು ಪಕ್ಕದ ರಾಷ್ಟ್ರಗಳ ಮೂಲಕ ತರಲು ಸಾಧ್ಯವಾದರೆ ಸರ್ಕಾರ ಎಣ್ಣೆಕಾಳು ಬೆಳೆಗಳನ್ನು ಬೆಳೆಯುವ ರೈತರಿಗಾಗಿ ಮಾಡಿರುವ ಇಷ್ಟೆಲ್ಲ ಸೌಕರ್ಯ ನೀರಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಆಗುತ್ತದೆ. ಆದ್ದರಿಂದ ಸರ್ಕಾರ ಈ ಕೂಡಲೇ ಈ ವಿಷಯದ ಬಗ್ಗೆ ಅಧ್ಯಯನ ನಡೆಸಿ ಇದಕ್ಕೆ ತಕ್ಕಂತೆ ಕಠಿಣ ಕಾನೂನನ್ನು ಜಾರಿಗೆ ತರಬೇಕು ಎಂದು ಇಂಡಿಯನ್ ವೆಜಿಟೇಬಲ್ ಆಯಿಲ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಸರ್ಕಾರವನ್ನು ಕೋರಿಕೊಂಡಿದೆ. ಡಿಸೆಂಬರ್ 20ಕ್ಕೆ ಕೇರಳದ ವೈನಾಡಿನಲ್ಲಿ ನಡೆಯಲಿರುವ ವಿಶ್ವ ಜಾನುವಾರು ಸಮ್ಮೇಳನ. ಕೇರಳ ಕೃಷಿ ವಿಶ್ವವಿದ್ಯಾಲಯದವರು ಆಯೋಜಿಸಲಿರುವ ವಿಶ್ವ ಜಾನುವಾರು ಸಮ್ಮೇಳನಕ್ಕೆ ಮುಹೂರ್ತ ನಿಗದಿಪಡಿಸಲಾಗಿದ್ದು, ಇದೇ ಡಿಸೆಂಬರ್ 20ರಿಂದ 29ರ ತನಕ ಕೇರಳದ ವೈನಾಡಿನ ಪೋಕುಡೆ ವೆಟರ್ನರಿ ಕಾಲೇಜಿನಲ್ಲಿ ಈ ಸಮ್ಮೇಳನ ನಡೆಯಲಿದೆ ಎಂದು ಕೆಎಯು ತಿಳಿಸಿದೆ. ವೆಟರ್ನರಿ ಕಾಲೇಜಿನ ಆವರಣದ ಸುಮಾರು 2 ಲಕ್ಷ ಚದರ ಅಡಿಯ ಜಾಗದಲ್ಲಿ ಜಾನುವಾರುಗಳನ್ನು, ಜಾನುವಾರು ಸಾಕಣೆಯ ನೂತನ ತಂತ್ರಜ್ಞಾನವನ್ನು, ಯಂತ್ರೋಪಕರಣಗಳನ್ನು, ಡೈರಿ ಉತ್ಪನ್ನಗಳನ್ನು, ಕುಕ್ಕುಟೋದ್ಯಮ, ಮೀನುಗಾರಿಕೆ, ಕುರಿ ಕೋಳಿ ಸಾಕಣೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡುವ ಹಲವಾರು ಪ್ರಾತ್ಯಕ್ಷಿಕೆಗಳು ಮತ್ತು ಮಳಿಗೆಗಳು ಇರಲಿದ್ದು, ದೇಶದ ವಿವಿಧ ಭಾಗಗಳಿಂದ ರೈತರು ಬಂದು ಈ ಸಮ್ಮೇಳನದ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ. ಇದು ಅಂತಾರಾಷ್ಟ್ರೀಯ ಸಮ್ಮೇಳನವಾಗಿರುವುದರಿಂದ ವಿದೇಶಗಳಿಂದ ಸಹ ಜಾನುವಾರು ಸಾಕಣೆಯಲ್ಲಿ ತೊಡಗಿರುವ ರೈತರು, ಹಲವಾರು ಕಂಪನಿಗಳು, ಉದ್ದಿಮೆದಾರರು ಬರಲಿದ್ದು, ರೈತರಿಗೆ ಬಹಳಷ್ಟು ಮಾಹಿತಿ ಸಿಗುವುದರ ಜೊತೆಗೆ ಡೈರಿ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸುವವರಿಗೆ ತಮ್ಮ ಉತ್ಪನ್ನವನ್ನು ವಿದೇಶಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲು ಇದೊಂದು ಒಳ್ಳೆಯ ಅವಕಾಶ ಆಗಲಿದೆ ಎನ್ನಲಾಗಿದೆ. ಕೇರಳದ ವೈನಾಡ್ ಜಿಲ್ಲೆಯನ್ನು ರಾಜ್ಯದ ಡೈರಿ ಕೇಂದ್ರವಾಗಿ ಮಾಡಬೇಕು ಎನ್ನುವ ಸರ್ಕಾರದ ಆಶಯದ ಮೊದಲನೇ ಹಂತ ಇದಾಗಿದೆ. ಈ ಸಮ್ಮೇಳನಕ್ಕೆ ಕೇವಲ ಕೇರಳದ ರೈತರು ಮಾತ್ರವಲ್ಲದೆ ಬೇರೆ ರಾಜ್ಯಗಳಿಂದಲೂ ಸಹ ರೈತರು ಬಂದು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯ ಕೇರಳ ಅಭಿಪ್ರಾಯಪಟ್ಟಿದೆ. ದೇಶದಲ್ಲಿ ಹೆಚ್ಚಾಗುತ್ತಿದೆ ಸಿರಿಧಾನ್ಯಗಳ ಸೇವನೆ. ಅತಿ ಹೆಚ್ಚು ಸಿರಿಧಾನ್ಯ ಬಳಸುವ ರಾಜ್ಯವಾಗಿ ಹೊರಹೊಮ್ಮಿದ ಮಹಾರಾಷ್ಟ್ರ. ದೇಶದಲ್ಲಿ ಸಿರಿಧಾನ್ಯಗಳ ಬಳಕೆ ಮತ್ತು ಸೇವನೆಯನ್ನು ಹೆಚ್ಚಿಸುವತ್ತ ಕೇಂದ್ರ ಸರ್ಕಾರ ಗಮನಹರಿಸಿದ್ದು, ಕಳೆದ ಕೆಲ ವರ್ಷಗಳಿಂದ ಸಿರಿಧಾನ್ಯ ಮತ್ತು ಸಿರಿಧಾನ್ಯಗಳ ಹಲವಾರು ಉತ್ಪನ್ನಗಳನ್ನು ಪ್ರಸಿದ್ಧಗೊಳಿಸಲು ನಾನಾ ಕಾರ್ಯಗಳನ್ನು ಸರ್ಕಾರ ಮಾಡುತ್ತಿದೆ. ಸರ್ಕಾರದ ಎಲ್ಲ ಪ್ರಯತ್ನಗಳು ಫಲಪ್ರದವಾಗುವ ಸಂಭವ ಕಂಡುಬರುತ್ತಿದ್ದು, ಒಟ್ಟಾರೆ ಭಾರತದಲ್ಲಿ ಸಿರಿಧಾನ್ಯಗಳ ಸೇವನೆ ಹೆಚ್ಚಾಗಿದೆ ಎನ್ನುವ ವರದಿಗಳಿವೆ. ಭಾರತದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಸೇವಿಸುವ ರಾಜ್ಯವಾಗಿ ಮಹಾರಾಷ್ಟ್ರ ಹೊರಹೊಮ್ಮಿದ್ದು, ಮಹಾರಾಷ್ಟ್ರದಲ್ಲಿ ಒಬ್ಬ ಮನುಷ್ಯ ಒಂದು ತಿಂಗಳಲ್ಲಿ ಸರಾಸರಿ 39 ಕಿಲೋಗ್ರಾಮಿನಷ್ಟು ಸಿರಿಧಾನ್ಯಗಳನ್ನು ಸೇವಿಸುತ್ತಾನೆ ಎಂದು ವರದಿ ತಿಳಿಸಿದೆ. ಮಹಾರಾಷ್ಟ್ರದ ನಂತರ ಕ್ರಮವಾಗಿ ರಾಜಸ್ಥಾನ, ಗುಜರಾತ್, ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳ ಸೇವನೆಯಾಗುತ್ತದೆ ಎಂದು ವರದಿ ತಿಳಿಸಿದೆ. ಸಿರಿಧಾನ್ಯಗಳು ರೈತರ ನಡುವೆ ಸಹ ಹೆಚ್ಚು ಹೆಚ್ಚು ಪ್ರಚಲಿತವಾಗುತ್ತಿದ್ದು, ಮಳೆಯಾಶ್ರಿತದಲ್ಲಿ ಕಡಿಮೆ ನೀರಿರುವ ಕಡೆ ರೈತರು ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಬೆಳೆಯತೊಡಗಿದ್ದಾರೆ. ರೈತರಲ್ಲಿ ಮತ್ತು ಗ್ರಾಹಕರಲ್ಲಿ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಕೃಷಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.